ಅವನು ಕೆಳಗಡೆ ಬಿದ್ದರೂ ಸಹ ಆ ವಿಕಾಸ್ ಅನ್ನುವ ಕನ್ನಡಿಗನ ಎದೆ ಮೇಲೆ ಕಾಲಾಕಿ ಹೊದೆಯುವಂಥದ್ದು ರಾಷ್ಟ್ರೀಯ ಮಾಧ್ಯಮಗಳು ಅಂತ ಹೇಳ್ಕೊಳ್ಳೋರು ನಿಜಕ್ಕೂ ನೀವು ರಾಷ್ಟ್ರದ್ರೋಹಿಗಳು. ಈ ದೌರ್ಜನ್ಯವನ್ನು ಎಲ್ಲಿವರೆಗೂ ಸಹಿಸಬೇಕು ಕನ್ನಡಿಗರು? ಯೋಗ್ಯತೆಗೋಷ್ಟು ನಿಮ್ಮ ರಾಜ್ಯದಲ್ಲಿ ಒಪ್ಪತ್ತು ಊಟಕ್ಕೆ ಗತಿ ಇಲ್ದಲೇ ಕರ್ನಾಟಕಕ್ಕೆ ಬಂದಿದ್ದೀರಿ ಬದುಕು ಹುಡ್ಕೊಂಡು. ನಮಸ್ತೆ ಕನ್ನಡಿಗರೇ. ಬೈಯಪ್ಪನಹಳ್ಳಿ ನಿನ್ನೆ ರಸ್ತೆಯಲ್ಲಿ ನಡೆದಂಥ ಎರಡು ವಾಹನಗಳ ಮಧ್ಯೆ ಒಂದು ಡಿಕ್ಕಿ ಹೊಡೆದ್ರೂ ಕಾರಣಕ್ಕೋಸ್ಕರ ಪ್ರಾರಂಭವಾದಂಥ ಗಲಾಟೆ. ವಾಯುಪಡೆಯಲ್ಲಿ ಯೋಧ ಅಂತ ಹೇಳಿಕೊಳ್ಳುವಂಥ ಶೀಲಾ ಆದಿತ್ಯ ಉತ್ತರ ಭಾರತದ ಹಿಂದಿ ಭಾಷಿಕ. ಅವನ ದುರಾಂಕಾರದ ವರ್ತನೆಯಾಗಿತ್ತು, ಒಬ್ಬ ಕನ್ನಡಿಗನ ಮೇಲೆ ಅವನ ದಬ್ಬಾಳಿಕೆಯಾಗಿತ್ತು ಅನ್ನೋದನ್ನ ವಿಡಿಯೋಗಳನ್ನು ನೋಡಿದಾಗ ಅವನು ನಿಜಕ್ಕೂ ಸೈನ್ಯದಲ್ಲಿ ಕೆಲಸ ಮಾಡಲಿಕ್ಕೆ ಯೋಗ್ಯನಲ್ಲ ಅಂತ ಅನ್ನಿಸ್ತು. ಅವನು ದೇಶಭಕ್ತ ಅಂತ ಹೇಳ್ಕೊತಾನೆ. ಅವನ ವರ್ತನೆಯನ್ನು ನೋಡಿದಾಗ ಅವನೊಬ್ಬ ದೇಶಭಕ್ತ ಅಲ್ಲ, ಅವನೊಬ್ಬ ದೇಶದ್ರೋಹಿ ಥರ ವರ್ತಿಸ್ತಾನೆ. ಒಂದು ಸಣ್ಣ ಘಟನೆ ಯಾವ ರೀತಿಯಲ್ಲಿ ಸೈನ್ಯದಲ್ಲಿದ್ದೀನಿ ಯೋಧ ನಾನು ಅಂತ ಹೇಳಿಕೊಳ್ಳುವಂಥ ಈ ವ್ಯಕ್ತಿ ಯಾವ ರೀತಿಯಲ್ಲಿ ಸಾರ್ವಜನಿಕವಾಗಿ ವರ್ತಿಸ್ತಾನೆ ಅಂದರೆ, ವಿಕಾಸ್ ಅನ್ನುವ ಒಬ್ಬ ದ್ವಿಚಕ್ರದ ವಾಹನದಲ್ಲಿ ಬತ್ತಿದ್ದಂಥ ಒಬ್ಬ ವ್ಯಕ್ತಿಯ ಮೇಲೆ ಏನು ಯಾವುದೋ ಸಿನಿಮಾದ ದೃಶ್ಯಗಳನ್ನು ನೋಡಿದಾಗ ಇರುತ್ತೆ. ಯಾರೋ ಎಲ್ಲೋ ಈ ಕೆಲವೊಂದು ಸಂದರ್ಭದಲ್ಲಿ ಬೌನ್ಸರ್ಗಳು ಗಲಾಟೆಲಿ ಹೊಡಿತಾರಲ್ಲ, ಆ ಬೌನ್ಸರ್ಗಳು ಹೊಡೆದಾಗಿತ್ತು. ಹಾಗೆ ಹೊಡೆಯೋದು, ಅವನು ಕೆಳಗಡೆ ಬಿದ್ದರೂ ಸಹ ಆ ವಿಕಾಸ್ ಅನ್ನುವ ಕನ್ನಡಿಗನ ಎದೆ ಮೇಲೆ ಕಾಲಾಕಿ ಹೊದೆಯುವಂಥದ್ದು, ಇದೆಲ್ಲ ನೋಡಿದಾಗ ಇದನ್ನು ನಾವು ಕನ್ನಡಿಗರು ಹೇಗೆ ಸಹಿಸ್ಕೋಬೇಕು? ಯಾತಕ್ಕೆ ಸಹಿಸ್ಕೋಬೇಕು? ಅದು ಬೇರೆ ರಾಷ್ಟ್ರದಲ್ಲಿ ಹಿಂದಿ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮಗಳು ಕನ್ನಡಿಗರು ರೌಡಿಗಳು ಗುಂಡಾಗಳು ಭಾರಿ ಕೆಟ್ಟೋರು ಅಂತ ಹೇಳಿ ಬಿಂಬಿಸುವ ಕೆಲಸವನ್ನು ಮಾಡ್ತೀರಲ್ಲ, ನಿಮಗೇನಾದರೂ ಮಾನ ಮರ್ಯಾದೆ ಇದೆಯಾ? ನೀವು ಮಾಧ್ಯಮದವರು ನಿಮ್ಮ ವರ್ತನೆಗಳು ಯಾರನ್ನ ಸತ್ಯ ಅಸತ್ಯವನ್ನು ತಿಳಿಯದೆ ಯಾವ ಕನ್ನಡಿಗನ ಮೇಲೆ ದೌರ್ಜನ್ಯ ಆಯಿತೋ ಅವನ ಪರವಾಗಿ ಮಾಧ್ಯಮ ನಿಲ್ಲಬೇಕಾದಂಥ ಹಿಂದಿ ಮತ್ತು ಇಂಗ್ಲೀಷ್ ಮಾಧ್ಯಮಗಳು ಕನ್ನಡಿಗರನ್ನು ಭಾರತದ ಭೂಪಟದಲ್ಲಿ ರೌಡಿಗಳು ಗುಂಡಾಗಳು ಅನ್ನೋ ರೀತಿಯಲ್ಲಿ ಆ ವಿಡಿಯೋ ಇಟ್ಕೊಂಡು ಬಿಂಬಿಸ್ಲಿಕ್ಕೆ ಹೊರಟ್ರಲ್ಲ, ಅದರ ಮೂಲ ಸತ್ಯ ಏನು ಅನ್ನೋದು ಯಾವನಾದರೂ ಅರ್ಥ ಮಾಡ್ಕೊಂಡಿದ್ರ? ಆ ಕಮಾಂಡರ್ ಯಾವ ರೀತಿಯ ದೌರ್ಜನ್ಯ, ಯಾವ ರೀತಿಯ ದಬ್ಬಾಳಿಕೆ ಅದು? ಏನವನು ಯೋಧ ಆಗಿಬಿಟ್ರೆ, ಸೈನಿಕ ಆಗಿಬಿಟ್ರೆ ಅವನೇನು ಆಕಾಶದಿಂದ ಇಳಿದು ಬಂದಿದ್ದಾನ? ಈ ದೇಶದ ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ಈ ದೇಶದ ಕಾನೂನು ಅಡಿಯಲ್ಲಿ ತಾನೇ ಎಲ್ಲರೂ ಬದುಕ್ತಿರುವುದು. ಈ ದೇಶದ ಸಂವಿಧಾನವನ್ನು ಎಲ್ಲರೂ ಗೌರವಿಸ್ತಿರುವಾಗ ನೀನು ಸೈನಿಕ ಅಂತ ಹೇಳ್ಕೊಳ್ಳೋ ನಿನಗೂ ಇನ್ನೊಂದಷ್ಟು ಅಭಿಮಾನ ಇರಬೇಕಾಗಿತ್ತು. ಅದು ಬಿಟ್ಟು ಯಾರೋ ರೌಡಿಗಳು ಫುಟ್ಪಾತಲ್ಲೋ ರಸ್ತೆಗಳು ರೌಡಿಗಳ ಕಾಳಗ ಇರುತ್ತಲ್ಲ, ಹಂಗೆ ನಿನ್ನ ವರ್ತನೆಯನ್ನು ನೋಡಿದಾಗ ಇದನ್ನು ಕನ್ನಡಿಗರು ಸಹಿಸ್ಕೊಂಡು ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಪೊಲೀಸ್ ಇಲಾಖೆಗೆ ಹೇಳ್ತಾ ಇದ್ದೀನಿ, ಅದರಲ್ಲಿ ಬೇರೆ ಅವನು ತಲೆಮರೆಸ್ಕೊಂಡು ಕಲ್ಕತ್ತಾ ಹೋಗಿದ್ದಾನೆ ಅನ್ನೋ ವಿಚಾರ ಗೊತ್ತಾಯಿತು. ಪೊಲೀಸ್ ಮೂಲಗಳಿಂದ ನಾನು ತಿಳ್ಕೊಂಡೆ. ಅವನ ಹೆಂಡತಿ ಕೈಲಿ ಇಷ್ಟೆಲ್ಲ ಪುಂಡಾಟಿಕೆ ಗುಂಡಾಗಿರಿ ದೌರ್ಜನ್ಯ ಮಾಡಿ ಅವರ ಶ್ರೀಮತಿ ಕೈಲಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಿಸ್ತಾನೆ.
ಅವನು ತಲೆಮರೆಸ್ಕೊಂಡು ಕಲ್ಕತ್ತಾಗೆ ಹೋಗ್ತಾನೆ. ಅವನ ಮೇಲೆ ಕೇಸ್ ಆಗಲಿಲ್ಲ. ಈಗ ಕನ್ನಡ ಹೋರಾಟಗಾರರ ಒತ್ತಡದಿಂದ ಕೇಸ್ ಆಗ್ತಾ ಇದೆ, ಕೇಸ್ ಆಗಿದೆ. ಆದರೆ ಈ ದೌರ್ಜನ್ಯವನ್ನು ಎಲ್ಲಿವರೆಗೂ ಸಹಿಸಬೇಕು ಕನ್ನಡಿಗರು?